ಮೈಸೂರು ಅರಮನೆ ಮುಂಭಾಗದಲ್ಲಿ ಬಲೂನ್ಗೆ ಹೀಲಿಯಂ ಗ್ಯಾಸ್ ತುಂಬಿಸುತ್ತಿದ್ದ ವೇಳೆ ಗ್ಯಾಸ್ ಬ್ಲಾಸ್ಟ್ ಆಗಿ ಬಲೂನ್ ಮಾರುತ್ತಿದ್ದವ ಸೇರಿ ಒಟ್ಟು 3 ಜನ ಸಾವನ್ನಪ್ಪಿದ್ದಾರೆ. ಈ ಘಟನೆ ನೋಡ್ತಾ ಇದ್ರೆ ಮೈಸೂರಿನ ಅರಮನೆಗೆ ಬರುವವರಿಗೆ ರಕ್ಷಣೆ ಎಲ್ಲಿದೆ ಎನ್ನುವ ಅನುಮಾನ ಮೂಡತೊಡಗಿದೆ. ಅರಮನೆಗೆ ಅಭದ್ರತೆ. ಮೈಸೂರು ಅರಮನೆಯ ಭದ್ರತೆಯ ಬಗ್ಗೆ ವಿಜಯ ಟೈಮ್ಸ್ ಈ ಮೊದಲೇ ಸುದ್ದಿ ಮಾಡಿತ್ತು. ವಿಜಯ ಟೈಮ್ಸ್ ನ ರಹಸ್ಯ ಕಾರ್ಯಾಚರಣೆಯಲ್ಲಿ ಅರಮನೆಯ ಆವರಣದ ಒಳಗಡೆ ಅಂಗಡಿ ಮುಂಗಟ್ಟುಗಳು ಇರುವುದರ ಬಗ್ಗೆ ವರದಿ ಮಾಡಿತ್ತು. ಹಾಗೂ ಅರಮನೆ ಮಂಡಳಿ ಮತ್ತು ಸರ್ಕಾರಕ್ಕೆ ಎಚ್ಚರಿಕೆ ಕೂಡ ಕೊಟ್ಟಿತ್ತು. ಅರಮನೆಯ ಭದ್ರತೆಯ ದೃಷ್ಟಿಯಿಂದ ಅರಮನೆ ಆವರಣದ ಒಳಗೆ ಮತ್ತು ಮುಂಭಾಗದಲ್ಲಿ ಅಂಗಡಿಗಳನ್ನ ಹಾಕುವುದನ್ನ ನಿಷೇಧ ಮಾಡಲು ಹೇಳಿದ್ರು. ಆದ್ರೂ ಕೂಡ ಮೈಸೂರು ಅರಮನೆ ಆಡಳಿತ ಮಂಡಳಿಯ ನಿರ್ದೇಶಕ ಹಾಗೂ ಡಿಡಿ ಡೆಪ್ಯೂಟಿ ಡೈರೆಕ್ಟರ್ ಸುಬ್ರಹ್ಮಣ್ಯ ಅವರು ಈ ಆದೇಶವನ್ನ ಕಾಲಕಸ ಮಾಡಿ ಲಂಚದಾಸೆಗೆ ವ್ಯಾಪಾರಸ್ಥರಿಗೆ ಅಂಗಡಿ ಹಾಕಲು ಅನುವು ಮಾಡಿಕೊಟ್ಟಿದ್ದಾರೆ. ಇದೀಗ ಅರಮನೆಯ ಮುಂಭಾಗದಲ್ಲಿ ಸ್ಫೋಟ ಸಂಭವಿಸಿದೆ. ಈ ಸ್ಫೋಟಕ್ಕೆ ಅರಮನೆ ಮಂಡಳಿಯ ಅಧಿಕಾರಿ ಎನ್ ಸುಬ್ರಹ್ಮಣ್ಯರವರೇ ನೇರ ಹೊಣೆ. ಇನ್ನು ವಿಜಯ ಟೈಮ್ಸ್ ನ ಕವರ್ ಸ್ಟೋರಿ ತಂಡ ಅರಮನೆಗೆ ಭದ್ರತೆ ಇಲ್ಲ ಎಂದು ವರದಿ ಮಾಡಿ ಸರ್ಕಾರಕ್ಕೆ ಎಚ್ಚರಿಕೆ ಕೊಟ್ಟರೂ ಕೂಡ ಕ್ರಮ ತೆಗೆದುಕೊಳ್ಳದೆ ಇವಾಗ ಸ್ಫೋಟ ಸಂಭವಿಸಿದೆ. ಇನ್ನಾದ್ರೂ ಕೂಡ ಸಂಬಂಧಪಟ್ಟ ಅಧಿಕಾರಿಗಳು ಅರಮನೆಯ ಭದ್ರತೆಯ ಬಗ್ಗೆ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಲಿ ಅನ್ನೋದು ವಿಜಯ ಟೈಮ್ಸ್ ಆಗ್ರಹ.